ಸಭೆಯನ್ನು ಕುರಿತು ಮಾತನಾಡಿದ ಮಂತ್ರಿಗಳಾದ ಗೋಪಾಲಯ್ಯ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಿರಿಯರು ಹಾಗೂ ಮಾಜಿ ಸಚಿವರಾದಂಥ ಈಶ್ವರಪ್ಪನವರು ಮಾತಾಡಬೇಕಾಗಿ ಮನವಿ ಮಾಡ್ತೇನೆ. ಬೆಳಗ್ಗೆ 11 ಗಂಟೆಯಿಂದ ಕೂತಿದ್ದೀರಾ, 4-4 ಗಂಟೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರೋ ಸಂದರ್ಭದಲ್ಲಿ ನನಗೆ ಮಾತಾಡಬೇಕು ಅಂತ ಹೇಳ್ಯಾರ. ಸಂದರ್ಭದಲ್ಲಿ ಕಳತನದಲ್ಲಿ ಅವ್ರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವ್ರು ಕೊಲೆ ಮಾಡ್ತಾರೆ. ನರೇಂದ್ರ ಮೋದಿ ಸುಮ್ಮನೆ ಕೂರ್ಲಿಲ್ಲ. 2 ದಿನ ಪಾಕಿಸ್ತಾನದ ಬಾರ್ಡರ್ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕಿಗೆ ಉತ್ತರ ಕೊಟ್ಟು ಬಂಕರ್ಗಳನ್ನ ಪುಡಿ ಮಾಡಿ 10 ಜನ ನಮ್ಮ ವೀರ ಯೋಧರ ವಿರುದ್ಧವಾಗಿ 300 ಜನ. ಇದು ನರಹಂತಕ ಅಂತಂದ್ರೆ ನರೇಂದ್ರ ಮೋದಿ ಅವರು ಹನೂರಲ್ಲಿ ಬಿಜೆಪಿ ತಂದೆ ತರ್ತೀವಿ ಈ ನಿಶ್ಚಯ ಮಾಡ್ರಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಮಲೈ ಮಹದೇಶ್ವರನ ಆಶೀರ್ವಾದವನ್ನ ಪಡೆದುಕೊಂಡು ಸೋಲಿಗ ಜನಾಂಗದವರ ಜೊತೆನಲ್ಲಿ ಸಂವಾದವನ್ನ ಮಾಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಈಗ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಇದ್ದಾರೆ. ಹಾಗಾಗಿ ಹೊರಗಡೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಳಗಡೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಒಂದ್ಸಾರಿ ಜೋರ್ದಾರಾಗಿ 2 ಕೈಗಳನ್ನ ಮೇಲೆತ್ತಿ ಜೋರ್ದಾರಾಗಿ ಘೋಷಣೆ ಹೋಗ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಭಾರತ್ ಮಾತಾ ಕಿ. ಇವತ್ತು ಉಗ್ರಗಾಮಿತ್ವ ತಡೆಯಾಗಿದೆ. ಬಿಸಲ್ಲಿ ಕಾಯುವಂತ ಪೊಲೀಸರಿಗೆ ಕಲ್ಲು ಹೊಡೆಯುವಂತದನ್ನ ಭಾರತೀಯ ಜನತಾ ಪಕ್ಷ ಇವತ್ತು ನಿಯಂತ್ರಣಕ್ಕೆ ತಂದುಬಿಟ್ಟಿದ್ದನ್ನು ನೀವು ಗಮನಿಸಿರಬೇಕು.